ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಪ್ರಮೇಯ ವ್ಲಾಗ್ಸ್. ಏನಪ್ಪಾ ಈ ಚಾನಲ್ ಅಲ್ಲಿ ಇವತ್ತು ನಾನ್ ಇಂಟ್ರಡಕ್ಷನ್ ಕೊಡ್ತಾ ಇದೀನಿ ಅಂತ ಅನ್ಕೊಂಡ್ರ? ಎಸ್, ಇವತ್ತು ಇಂಟ್ರಡಕ್ಷನ್ ನಂದೇ, ಡ್ರೈವಿಂಗು ನಂದೇ. ನಾವು ಹೋಗ್ತಾ ಇದೀವಿ ಹೊರನಾಡ್ಗೆ. ನಮ್ ಸಿಮ್ಮಂದು ಅನ್ನಪ್ರಾಶನ ಮಾಡ್ಸೋಣ ಅಂತ 6 months ಇಂದ ಪ್ಲಾನ್ ಮಾಡ್ತಾ ಇದ್ವಿ. ಅವನ್ಗೂ ನಾವು ಹೋಗ್ಬೇಕು ಅಂತ ಅನ್ಕೊಂಡಾಗೆಲ್ಲ ಹುಷಾರಿರ್ಲಿಲ್ಲ. ಸೊ ಇವತ್ತು ಆ ಟೈಮ್ ಬಂದಿದೆ. ಸೊ ಬನ್ನಿ ಎಲ್ಲ ಹೊರನಾಡ್ಗೆ ಹೋಗೋಣ. ಲೆಟ್ಸ್ ಗೋ. ಬೆಂಗಳೂರಲ್ಲಿ ಒಂದು ವಾರದಿಂದನೂ ಫುಲ್ ಹೆವಿ ಚಳಿ ಇತ್ತು. ಇವತ್ತೇ ಈ ಲೆವೆಲ್ಗೆ ಬಿಸಿಲು ನೋಡ್ತಾ ಇರೋದು. ಸಮ್ಮರ್ ಫೀಲ್ ಆಗ್ತಾ ಇದೆ. ಇನ್ನು ಹಾಸನ್ ರೀಚ್ ಆಗಕ್ಕೆ ಮಿನಿಮಮ್ ಅಂದ್ರೆ 1 hour ಬೇಕು. ಎಲ್ಲ ಹಸಿವು ಅಂತವ್ರೆ. 3:45 ಆಗ್ಬಿಟ್ಟಿದೆ, ಇನ್ನೂ ಹಾಸನ್ ರೀಚ್ ಆಗಿಲ್ಲ. ಇನ್ನೂ 1 hour ಬೇಕಂತೆ. ಹೊಟ್ಟೆ ತುಂಬಾ ಹಸಿತಾ ಇದೆ, ಸ್ಟಾಪ್ ಕೊಡ್ತಾ ಇಲ್ಲ. ಹೊಟ್ಟೆ ತುಂಬಿಸ್ಕೊಳಕ್ ಚಕ್ಲಿ ತಿಂತಾ ಇದೀವಿ. ಎಷ್ಟು ಅನ್ಯಾಯ ಅಲ್ವಾ? ಸೊ ಟೈಮ್ ಆಗಿದೆ 3:57. ನಾವ್ ರೀಚ್ ಹಾಕಿದೀವಿ ಹೊಳೆನರಸೀಪುರ ಹೋಟೆಲ್ ಪಲಾಕ ವೆಜ್ ರೆಸ್ಟೋರೆಂಟ್. ನೋಡೋಣ ಏನೇನಿದೆ ಒಳಗೆ, ಏನೇನ್ ಸಿಗತ್ತೆ. ಬಿಸಿ ಆಗಿದ್ದಾರೆ, ಅವ್ರು ಚಿಕ್ಕಕ್ ತಿನ್ಸ್ತಾ ಇದಾರೆ. ತಿನ್ಸಮ್ಮ, ಚಿಕ್ಕಕ್ ತಿನ್ಸಮ್ಮ, ಚಿಕ್ಕಕ್ ತಿನ್ಸಮ್ಮ. ಎಲ್ಲಾರ್ಗು ತಿನ್ಸಮ್ಮ. ದೊಡ್ಡಗೆ ದೊಡ್ಡಗೆ ನನಗೆ ದುಡ್ಡುಗೆ ದೊಡ್ಡು ನೀನು ತಿನ್ನೋ. ಯಾರ್ಯಾರು ಹೋಗ್ತಾ ಇದೀವಿ ಅಂತಾನೆ ನಿಮ್ಗೆ ಇಂಟ್ರಡಕ್ಷನ್ ಕೊಟ್ಟಿಲ್ಲ. ಇದು ನಮ್ ಬೇಬಿ ಸಿಂಬಾ ಅಂಡ್ ದಿಸ್ ಇಸ್ ಮ್ಯಾಡಿ ಬ್ರೋ ಅಂಡ್ ಲೋಕೇಶ್, ಇದು ಸಂಜು ಅಂಡ್ ಇವ್ರು ಗೊತ್ತಲ್ಲ, ಪ್ರಮೇಯ ವ್ಲಾಗ್ಸ್ ಓನರ್. ಫೈನಲಿ ನಮ್ ಫುಡ್ ಎಲ್ಲ ಬಂದಿದೆ. ಟೇಸ್ಟ್ ಹೇಗಿದೆ? ಬರ್ಡ್ಸ್ ಸೊ ಜಸ್ಟ್ ಊಟ ಆಯ್ತು. ಊಟ ಏನು ಅಂತ ಹೇಳ್ಕೊಳ್ಳೋ ರೇಂಜ್ ಅಲ್ಲ, ನೀವು ಮಾತ್ರ ಚೆನ್ನಾಗಿ ಮಾಡಿದ್ರು ಅಷ್ಟೇ. ಓಕೆ ಫುಡ್ ಬಿಸಿಲಿದ್ರೆ ಈ ಚಳಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು. ಮಾಡಿದ್ರು ನೆಕ್ಸ್ಟ್ ಟ್ರೈ ಮಾಡ್ತವ್ರೆ. ಓಕೆ, ಬೇಲೂರು ರೋಡು ಕಾಫಿ ಹಾಕೊಳ್ಳೋಣ ಅಂತ ನಿಲ್ಸಿದ್ವಿ. ಒಳ್ಳೆ ವೆದರ್ ಇದೆ, ಒಳ್ಳೆ ನೈಸ್ ಹೈವೇ ಕೆಫೆ ಇದೆ. ಬ್ಯೂಟಿಫುಲ್ ಆಗಿದೆ ಕಾಫಿ ಕುಡಿಯೋಕ್ಕೆ ಅಂಡ್ ವೆದರ್ ಕೂಡ. A few moments later. ಬೇಲೂರಿಂದ ಕಾಫಿ ಕುಡ್ಕೊಂಡು ಹೊರಟ್ವಿ 15 minutesಗೆ ಮಳೆ ಸ್ಟಾರ್ಟ್ ಆಗಿದ್ದು, ಇನ್ನೂ ನಿಲ್ತಿಲ್ಲ. ಈ ವಿಂಟರ್ ಅಲ್ಲಿ ಇಷ್ಟೊಂದು ಬಿಸಿಲು ಬಂದಾಗೇನೆ ಮಧ್ಯಾಹ್ನ ಅನ್ಕೋಬೇಕಾಗಿತ್ತು ಪಕ್ಕಾ ಸಂಜೆ ಮಳೆ ಬಂದೇ ಬರುತ್ತೆ ಅಂತ. ಯಾವ ಲೆವೆಲ್ ಮಳೆ ಬರ್ತಾ ಇದೆ ಅಂದ್ರೆ, ಮುಂದೆ ಬರೋ ವೆಹಿಕಲ್ ಹಿಂದೆ ಬರೋ ವೆಹಿಕಲ್ ಏನು ಕಾಣಿಸ್ತಾ ಇಲ್ಲ. ನಾವ್ ಆಕ್ಚುಲಿ 7:30 8 ಅಷ್ಟಲ್ಲೆಲ್ಲ ರೀಚ್ ಆಗ್ಬೇಕಾಗಿತ್ತು. ಆಲ್ರೆಡಿ ಇಲ್ಲೇ 7:30 ಆಗ್ಬಿಟ್ಟಿದೆ. ಇನ್ನು ನಮ್ಮ ಮ್ಯಾಪ್ ಅಲ್ಲಿ ನೋಡಿದ್ರೆ 2 hours ಜರ್ನಿ ತೋರಿಸ್ತಾ ಇದೆ. 60 kilometers ಇನ್ನೂ ಡಿಸ್ಟೆನ್ಸ್ ಇದೆ. ಡೋಂಟ್ ನೋ, ಹಿಂಗೂ ಹಿಂದೆ ತರ ಮಳೆ ಜಾಸ್ತಿ ಆದ್ರೆ ಸ್ಲೋಗ್ ಹೋಗ್ಬೇಕಾಗುತ್ತೆ. ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡ್ತೀನಿ, ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಇವಾಗ ಆಕ್ಚುಯಲ್ ಟೈಮ್ ನಂದು 8:50. ಸ್ಟಿಲ್ ಕಳ್ಸ ರೀಚ್ ಆಗಿದ್ದೀವಿ. ಹೆವಿ ಅಂದ್ರೆ ಹೆವಿ ಮಳೆ, ಭಯಾನಕ ಮಳೆ ಅಂತಾನೆ ಹೇಳ್ಬೋದು. ನಮ್ಮ ಸಿನಿಮಾ ಕೂಡ ಇವಾಗ ಜಸ್ಟ್ ಎದ್ದಿದ್ದಾರೆ. ನಾವು ಆ್ಯಕ್ಚುಲಿ ಈ ಹೊರನಾಡು ಈ ರೋಡು ಈ ಥರ ಇರುತ್ತೆ ಅಂತಲೇ ಗೊತ್ತಿಲ್ಲ. ನಾವು ನಮ್ಮ ಚೈಲ್ಡ್ಹುಡ್ ಡೇಸಲ್ಲೇ ಬಂದಿದ್ದು. ಮೋರ್ ದೆನ್ 15 years ಆಗಿಬಿಟ್ಟಿದೆ ನಾನು ಹೊರನಾಡಿಗೆ ಬಂದು. ಆ್ಯಕ್ಚುಲಿ ಇವತ್ತೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಈ ಡೆಡ್ಲಿ ರೋಡು ಪ್ಲಸ್ ಫುಲ್ ಫಾರೆಸ್ಟ್ ಏರಿಯಾ ಆ್ಯಂಡ್ ಹೆವಿ ಮಳೆ. ಇನ್ನೂ ರೀಚ್ ಆಗಿಲ್ಲ. ನಾವು ಅಂದ್ಕೊಂಡ್ವಿ ಟೆಂಪಲಲ್ಲಿ ಅಟ್ಲೀಸ್ಟ್ ಊಟ ಮಾಡೋಣ, 8:30 ಅಷ್ಟು ರೀಚ್ ಆಗೋಣ ಅಂತ. ಊಟ ಕೂಡ ಕ್ಲೋಸ್ ಆಗಿಬಿಟ್ಟಿರುತ್ತೆ. ನೋಡೋಣ, ಆನ್ ದಿ ವೇ ಕಳ್ಸೋದ್ರಲ್ಲಿ ಸಿಗುತ್ತೆ ಅಂತ ಇಲ್ಲಿ ಯಾರೋ ಲೋಕಲ್ ಹೇಳಿದ್ರು. ಅಲ್ಲೇ ಊಟ ಮಾಡಿಕೊಂಡು ಸಿಗುವ. ಇದೇ ನಾವು ಸ್ಟೇ ಆಗಿದ್ದ ಹೋಟೆಲ್ ನೇತ್ರಾವತಿ ಅಂತ. ದೇವಸ್ಥಾನಕ್ಕೆ ತುಂಬ ಹತ್ತಿರ ಇದೆ. ಹಾಗೆ ಹಾಟ್ ವಾಟರ್ ಫೆಸಿಲಿಟಿ ಆಗಿರ್ಬೋದು, ಕ್ಲೀನ್ಲಿನೆಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಗೆ ಇಷ್ಟ ಆಯಿತು. ನೀವು ಬಂದರೆ ಇಲ್ಲೇ ಸ್ಟೇ ಆಗಿ. ಸೊ ಫೈನಲಿ ವಿ ರೀಚ್ ಟು ಟೆಂಪಲ್. ಸೊ ಟೈಮ್ ಆಗಿದೆ, ನೀವು ನೋಡ್ಬೋದು 9:57 ಆಲ್ರೆಡಿ ಆಗಿದೆ. ಆ್ಯಂಡ್ ಊಟ ಕೂಡ ಇದೆಯಂತೆ.
ನಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ. ಹೆಂಗೋ ಅಪ್ ಟು 10:30ವರೆಗೂ ಆರಾಮಾಗಿ ಊಟ ಇದೆಯಂತೆ. ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ತಾಚಿ ಸಿನಿಮಾ ಒಂದ್ಸಲ ತಿನ್ಸೇ ಅಂತೆ. ನಮ್ಮದು ನಮ್ಮ ಸಿಂಬಾದು ಊಟ ಆಯಿತು ಅಲ್ಲ ಮಗನೇ. ಊಟ ಮಮ್ಮಮ್ಮ ತಿಂದ್ವಿ ಅಲ್ವ ಮಗನೇ ನಾವು. ಎಲ್ಲ ಮಮ್ಮಮ್ಮ ತಿಂದಿದ್ದು ನಾವು. ಎಲ್ಲಿ ಬಂಗಾರಿ ಮಮ್ಮಮ್ಮ ತಿಂದಿದ್ದು? ಮಾಮಿ ಮಮ್ಮಮ್ಮು ಎಲ್ಲಿ ತಿಂದಿದ್ದು ನಾವು? ಮಮ್ಮಮ್ಮು ಹೆಂಗೆ ತಿಂದ್ಯಾ ಮಮ್ಮಮ್ಮ ನೀನು? ಅಲ್ಲಿ ತಿಂದ್ಯಾ? ಹೆಂಗೆ ತಿಂದೆ ಮಮ್ಮಮ್ಮನ? ಹೆಂಗೆ ತಿಂದೆ ಬಂಗಾರಿ? ಗುಡ್ ಮಾರ್ನಿಂಗ್ ಎಲ್ಲರಿಗೂ ಫ್ರಮ್ ಹೊರನಾಡು. ನಾನಂತೂ ಫುಲ್ಲು ನಮ್ಮ ಹಸ್ಬೆಂಡ್ಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದೀನಿ ವ್ಲಾಗ್ಸ್ ಮಾಡೋಕ್ಕೆ. ಯಾಕಂದರೆ ಪಾಪು ನೋಡ್ಕೊಳ್ಳೋದಿರುತ್ತೆ, ಆಮೇಲೆ ಅವ್ರಿಗೂ ಒಂದು ಚಾನ್ಸ್ ಕೊಡೋಣ, ಹೆಂಗೆ ಮಾಡ್ತಾರೆ ನೋಡೋಣ ಅಂತ. ಹೊರನಾಡಲ್ಲಿದ್ದೀವಿ. ಸ್ನಾನ ಎಲ್ಲ ಆಯಿತು, ಈಗ ದರ್ಶನಕ್ಕೆ ಹೋಗಬೇಕು. ಗೈಸ್ ನೀವೇ ಹೇಳ್ಬೇಕು ಕಮೆಂಟ್ ಸೆಕ್ಷನಲ್ಲಿ ನನ್ನ ವ್ಲಾಗು ಆ್ಯಂಡ್ ನನ್ನ ವಾಯ್ಸು ಆ್ಯಂಡ್ ಈ ವ್ಲಾಗ್ ಹೇಗೆ ಬರ್ತಾ ಇದೆ ಅಂತ. ಆ್ಯಂಡ್ ನಾವು ರೆಡಿ ಆಯಿತು, ಇವಾಗ ದರ್ಶನಕ್ಕೆ ಹೊರಟಿದ್ದೀವಿ. ನಮ್ಮ ಬೆಂಗಳೂರು ಕಾರ್ಪೊರೇಟ್ ಲೈಫಲ್ಲಿ ಆಫೀಸ್ ಟೆನ್ಷನ್ನು, ಬೇರೆ ಬೇರೆ ಟೆನ್ಷನಲ್ಲಿ ಈ ಥರ ಒಂದು ನೇಚರಲ್ಲಿ ಬ್ಯೂಟಿಫುಲ್ ಸನ್ರೈಸ್ ನೋಡೋದೇ ಒಂಥರ ನೆಕ್ಸ್ಟ್ ಲೆವೆಲ್ಲು. ಅದರಲ್ಲೂ ಈ ಥರ ಸಚ್ ಎ ಡಿವೈನ್ ಪ್ಲೇಸಸಲ್ಲಿ ಸ್ಟೇ ಆಗಿ ಒನ್ ನೈಟ್ ಫುಲ್ ಕಂಪ್ಲೀಟು. ಮಾರ್ನಿಂಗ್ ಏನೋ ಎದ್ದೇಳ್ತೀವಲ್ಲ, ಫ್ರೆಶ್ ಮಾರ್ನಿಂಗ್ ಎನರ್ಜಿ ಇರುತ್ತಲ್ಲ, ಆ ಪಾಸಿಟಿವ್ ವೈಬ್ಸೇ ಬೇರೆ ಥರ ಹೇಳ್ಬೋದು. ಓಕೆ ಕಮ್ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಮಾಮಿ ಕೈ ಮುಗಿ ಮಾಮಿಗೆ. शौर्यनामधेयस्य शौर्यनक्षत्रे तेषां पुराणां शुभेकाशन्द्रकारुष्यावृद्धं सद्विद्यासद्बुद्धिप्राप्त्यर्थं सकुटुम्बस्य परिवारस्य सकलक्षेमस्य शुभाभियायुष्यानन्दायदारोग्य ऐश्वर्याभिवृद्ध्यर्थम् आदिशक्त्यागुणैश्वर्याः सम्पूर्णप्राप्त्यर्थं सन्निधौ अन्नप्राशनाक्षं कर्म करिष्ये. ಗಣಪತಿಯಲ್ಲಿ ಅನ್ನಪೂರ್ಣೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯ ವಿದ್ಯಾಭ್ಯಾಸ ರಕ್ಷೆ ಸ್ತನಭರಪ್ರಸತ್ತಾರಹಾರಾಂತರಯತ್ರಾಮವೃತ್ತಾಂ ಪೂರ್ಣೇಂದ್ರಬಿಂಬ ಪ್ರತಿನಿಧಿ ಭಗನಾಂ ಅನಾಪಾಸಮಾಯುಕ್ತಂ ಬಚಾಂ ಅನ್ನಮೇಲೆ ತೋರಶ್ರೇಣ ಬ್ರಹ್ಮಣೋ ಜಗಸಂ ವದಂತೆ ಅನ್ನಮಃ ಪ್ರಜಾನೋ ಶೌರ್ಯ ಬೇಬಿ ಹಾಯ್ ಮೇಡಮ್. ಹಾಯ್ ಮೇಡಮ್ಮ. ಹಾಯ್ ಮೇಡಮ್. ಜೋಜೋ ಬರ್ತಾ ಇದೆ ಪಾಪಗೆ. ರೌಡಿ ಬೇಬಿ ಆಗ್ಬಿಟ್ಟಿದೆ. ಓಕೆ ಓಕೆ ಆಯಿತು. ಮಾಮಿ ಮಾಡು, ಕೈ ಮುಗಿ ಮಾಮಿ. ಗುಡ್. ನಮ್ಮ ಪುಟ್ಟಂದು ಅನ್ನಪ್ರಾಶನ ಕೂಡ ಆಯಿತು.
ತುಂಬ ಖುಷಿ ಆಗ್ತಾ ಇದೆ. ನಾವು ತುಂಬ ಮುಂಚೆನೇ ಮಾಡಬೇಕು ಇದನ್ನೆಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಆಗ್ತಾನೆ ಇರಲಿಲ್ಲ. ಇವನು ಹುಷಾರು ತಪ್ತಾ ಇದ್ದ, ನನಗೂ ಹುಷಾರಿರ್ತಿರ್ಲಿಲ್ಲ. ಸೊ ಹಾಗಾಗಿ ಇವತ್ತು ಎಲ್ಲದಕ್ಕೂ ಕಾಲ ಕೂಡ ಬಂದಿದೆ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಾಯಿತು ಎಲ್ಲ. ನಿಮಗೂ ಎಲ್ಲ ಇಷ್ಟ ಆಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಎಲ್ಲಿ ಹೋಗ್ತೀವಿ ಅಂತ ತಿಳಿಸ್ತೀವಿ. ಈ ವ್ಲಾಗಿಗೆ ಇಷ್ಟ ಅನ್ಸುತ್ತಲ್ವಾ? ಥ್ಯಾಂಕ್ ಯು ವಾಚಿಂಗ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲ ಪಾಪ. ಬಾಯ್.